ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗ್ಬಿಟ್ಟಿದ್ದೀನಿ. ಇವತ್ತು ಮಂಗಳವಾರ ಫ್ರೆಂಡ್ಸ್, ಒಂದು 10 ಗಂಟೆ ಆಗಿರ್ಬೇಕು. ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೆ ಸೂಪರ್ ಡೂಪರ್ ಆಗಿ ತಂಗಳು ಚಿತ್ರಾನ್ನ ಮಾಡ್ಕೊಂಡು ತಿಂದಿದ್ದಾಯ್ತು. ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ನಾನೇನಪ್ಪ ಮಾಡೋದು ಅಂತ ಯೋಚನೆ ಮಾಡೋಷ್ಟರಲ್ಲಿ ಶಿವ ನೆನ್ನೆ ಸೋಮವಾರ ಫ್ರೆಂಡ್ಸ್ ತೊಮ್ಸಂದ್ರ ಸಂತೆ ಇತ್ತು. ನೀನು ಹೊಡೆಯಕ್ಕಲ್ಲ ಟಾಮ್, ಭಯಪಡ್ಬೇಡ. ತೊಮ್ಸಂದ್ರ ಸಂತೆಗೆ ಹೋಗ್ಬಿಟ್ಟು ಇದು ವೆಜ್ ಲೆಗ್ ಪೀಸ್ ಅಂತ ಇದಕ್ಕೆ ಹೆಸರಿಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನ ಲೆಗ್ ಪೀಸ್ ತಿಂದಂಗೆ ತಿಂತೀವಲ್ಲ, ಅದಕ್ಕೆ ಇದನ್ನ ತರಬೇಡ ಬೇಸಿಗೆ ಮುಗಿಯೋವರೆಗೂ ಅಂದ್ರು ಇದನ್ನೇ ತರ್ತೈತೆ. ಹೋಗ್ಲಿ ಇದನ್ನೇ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ 50 ರೂಪಾಯಿಗೆ 3 kg ಟಮೋಟ. ಇನ್ನೇನು ಹಬ್ಬಗಳೆಲ್ಲ ಬರ್ತಿದೆಯಲ್ಲ ಫ್ರೆಂಡ್ಸ್, ಇಷ್ಟು ಕಡಿಮೆಗೆ ಸಿಗೋದು ಮೋಸ್ಟ್ಲಿ ನೆನೆಗೆ ಲಾಸ್ಟ್. ಇನ್ನೆಲ್ಲ ರೇಟ್ಗಳು ಜಾಸ್ತಿ ಆಗ್ತವೆ ಅನಿಸುತ್ತೆ. ಅದಕ್ಕೆ ಟೊಮೊಟೊ ತಂದಿದ್ದೆ. ಆದಷ್ಟು ಬೇಗ ಟೊಮೊಟೊ ಬಾತ್ ಮಾಡ್ಕೊಂಡು ತಿನ್ಬೇಕು. ಟೊಮೊಟೊ ಬಾತ್ ನನ್ನ ಫೇವ್ರೇಟ್. ಇಷ್ಟು ದಿನ ಆಯಿತು ತಿಂದು. ಒಂದೊಂದೇ ಐಟಮ್, ಯುಗಾದಿ ಐಟಮ್ಸ್ ತಂದು ಇಡ್ಸ್ಕೊತಾ ಇರ್ತೀನಿ ಫ್ರೆಂಡ್ಸ್. ಯಾರಾದ್ರೂ ಹಬ್ಬಕ್ಕೆ ಹೆಣ್ಮಕ್ಳು ಮನೆಯಲ್ಲಿ ಸಂಸಾರಸ್ಥ ಹೆಣ್ಮಕ್ಳು ಒಂದು ಸಲ ತಂದು ಇಟ್ಕೋತಾರೆ ಫ್ರೆಂಡ್ಸ್. ನಾನು ಹಂಗಲ್ಲ, ಇದ್ದಾಗ ಸ್ವಲ್ಪನೇ ತರಿಸ್ಕೊತೀನಿ. ಒಂದೇ ಸಲ ತರೋ ಮಗಳೇ ಅಲ್ಲ. ಮೈದಾ ಒಬ್ಬಟ್ಟು ಮಾಡೋಕ್ಕೆ ಇಷ್ಟು ಖುಷಿಯಿಂದ ರೆಡಿ ಆಗ್ತಾ ಇದ್ದೀನಿ. ಒಬ್ಬಟ್ಟು ಯಾವ ಆಕಾರದಲ್ಲಿ ಬತ್ತಿತಾವೆ, ವಿಕಾರದಲ್ಲಿ ಬತ್ತಿತಾವೆ ಗೊತ್ತಿಲ್ಲ. ಈ ಸಿಲ್ಕ್ ನಾನು ಯೂಸ್ ಮಾಡಲ್ವಲ್ಲ. ಯಾರಿಗೋಸ್ಕರ ತಂತು? ಯಾವ ಸಿಲ್ಕ್ಗೋಸ್ಕರ ಸಿಲ್ಕ್ ತಂತು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ಸ್ಮೆಲ್ ಇಷ್ಟ ಫ್ರೆಂಡ್ಸ್, ಅಂದರೆ ನಾನು ಚಿಕ್ ಯೂಸ್ ಮಾಡೋದು. ಬಂದ್ಮೇಲೆ ಇದ್ರ ಬಗ್ಗೆ ನಾವು ಆಕ್ಷನ್ ತಗೊಳ್ಳೋಣ. ವೀಲ್, ಆಕ್ಟಿವ್ ವೀಲ್ ಫ್ರೆಂಡ್ಸ್. ನೀವು ಹೇಳಿದ್ರಲ್ಲ ಬಟ್ಟೆಗೆ ಅದೇ ಏನೋ ಜೆಲ್ ಬಳಸಿ ಗಮ್ಮನ್ನಕ್ಕೆ ಅಂತೆಲ್ಲ, ಅದಕ್ಕೆ ಅದ್ರ ಬಗ್ಗೆ ಡಿಸ್ಕಸ್ ನಡೀತಿದೆ ಶಿವನಾನ ಮಧ್ಯೆ ತರ್ಸೋಣ ಅಂತ. ಪವರ್ ಸೋಪ್, ಪವರ್ ಡಿಟರ್ಜೆಂಟ್ ಕೇಕ್ ಸೋಪ್ ಹಾಕೋಬಂದು ಕೇಕ್ ಹಾಕೋರೆ. ಪಾತ್ರೆ ತೊಳೆಯೋ ನಾರು, ಪ್ರಪಂಚದಲ್ಲಿ ಯಾವುದೇ ಗಂಡು ಮಗನೂ ಪಾತ್ರೆ ತೊಳೆಯೋ ನಾರು ಒಂದೇ ತರಲ್ಲ. ತರೋರು ಒಬ್ಬರೇ ಅಂದ್ರೆ ಶಿವಕುಮಾರ್ ಒಬ್ಬರೇ. ಒಂದು ಕೇಳಿದ್ರೆ ಒಂದೇ ತರೋದೆ. ಈರುಳ್ಳಿ, ಬೆಳ್ಳುಳ್ಳಿ, ನ್ಯೂಸ್ ಪೇಪರ್ ಇಲ್ಲ ಫ್ರೆಂಡ್ಸ್ಗೆ ತರಕೋವರಿಗೆ ಕೊಟ್ಟು ಹಾಕೋತೀನಿ. ಅಟ್ಲೀಸ್ಟ್ ನ್ಯೂಸ್ ಪೇಪರು ಶಿವಾಗೆ ಸಿಗ್ತಾ ಇಲ್ವೋ ಇಲ್ಲ ಈ ಏರಿಯಾದಲ್ಲೇ ಇಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ. ಯಾವಾಗಾರ ಹೇಳಿ ಕಳಿಸ್ತೀನಿ. ನ್ಯೂಸ್ ಪೇಪರ್ ಇಲ್ಲ ಅಂತ ವಾಪಸ್ ಕೊಟ್ಟಿದ್ದೆ. ಬೆಳ್ಳುಳ್ಳಿ ನೆನ್ನೆ ತೊಮ್ಸಂದ್ರ ಸಂತೆಯಿಂದ ಬಂದಿರೋ ತರಕಾರಿಗಳಿವು. ಶಾಂಪು, ಸೋಪು ಇವೆಲ್ಲ ಇಲ್ಲೇ ಇಟ್ಕೋಬೇಕು ಅರ್ಜೆಂಟಿಗೆ ಸಿಗೋಕ್ಕೆ. ಈ ಟೊಮೊಟೊ ಮಾತ್ರ ನಾನು ಫ್ರಿಜ್ಜಲ್ಲಿ ಇಟ್ಕೋತೀನಿ ಫ್ರೆಂಡ್ಸ್. ಕೊಳ್ತೈತೈತಲ್ಲ, ಇವಾಗ ಅಡುಗೆ ಬೇಕಾದಷ್ಟು ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈಗ ಅಡುಗೆ ಜಂಪ್ ಆಗೋಣ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇದನ್ನು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಫ್ರೆಂಡ್ಸ್. ಈ ನುಗ್ಗೆಕಾಯಿ ನೋಡಿದ ತಕ್ಷಣ ನನಗೊಂದು ವಿಚಿತ್ರವಾದ ಐಡಿಯಾ ಬರ್ತಿದೆ. ನುಗ್ಗೆಕಾಯಿಲಿ ಲೆಗ್ ಪೀಸ್ ಫ್ರೈ ಮಾಡಿದ್ರೆ ಬಾ. ಡಿಎಪಿಗೆ ಯಾಕೆ ಕೈ ಕೊಡಕ್ ಹೋದೆ? ಡಿಎಪಿ ಕೈ ಆದ್ರೆ ಊಟ ತಿನ್ನೋದು ಬಿಡ್ತೀಯಾ? ತೊಳ್ಕೊಂಡು ತಿಂತೀಯ ತಾನೆ? ನೀರಿನ ಸ್ಮೆಲ್ ನೋಡ್ತಾ ಇದೆಯಾ ಅಂದ್ರೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆನಾ? ಅಪ್ಪಿ, ನಾನು ನುಗ್ಗೆಕಾಯಿ ಸಾರು ಮಾಡ್ತಾ ಇಲ್ಲ, ಒಂದು ವಿಚಿತ್ರ ಅಡುಗೆ ಕಂಡುಹಿಡಿತಾ ಇದ್ದೀನಿ. ಮುಗಿತಲ್ಲ, ಎಲ್ಲ ಮುಗೀತು. ಓಕೆ, ಥ್ಯಾಂಕ್ ಯು. ನೀನು ಇಷ್ಟು ಹೇಳಿದ್ಮೇಲೆ ಮುಗೀತು ನಿನ್ ಕತೆ. ಬಾಯ್. ನುಗ್ಗೆಕಾಯಿ ಸಾಂಬಾರ್ ಅಂದ್ರೆ ನುಗ್ಗೆ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡು ನುಗ್ಗೆಕಾಯಿ ಲಾಸ್ಟಲ್ಲಿ ಹಾಕಿ ಬೇಯಿಸಿ ಅದು ಲಾಂಗ್ ಪ್ರೊಸೆಸ್ ಆಗೋಗ್ತಿದೆ. ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ಇವಾಗ ನುಗ್ಗೆಕಾಯಿ ಫ್ರೈ ಮಾಡೋಣ. ಚಿಕನ್ ಫ್ರೈನ ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ತೀವಿ. ಸಾರಿ ಫ್ರೆಂಡ್ಸ್, ನಾನ್ ವೆಜ್ ತಿಂದಿರೋರು ಏನೋ ಅನ್ಕೋಬೇಡಿ. ಹಂಗ್ ಬಂದ್ಬಿಡುತ್ತೆ ನನಗೆ, ಅದು ಹುಟ್ಟು ಗುಣ ಸುಟ್ಟರು ಹೋಗ್ತಾ ಇಲ್ಲ, ಏನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ನುಗ್ಗೆಕಾಯಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಮಾಡಿದೀನಿ ಅಂತ ನನ್ನ ಫ್ಲಾಶ್ ಬ್ಯಾಕ್ ಹೋದ್ರೆ ಗೊತ್ತಾಗ್ತಿದೆ. ಮಾಡಿದೀನಿ ಫ್ರೆಂಡ್ಸ್ ಒಂದು ವಿಡಿಯೋದಲ್ಲಿ, ಅಂದ್ರೆ ಈ ಚಾನಲ್ ಅಲ್ಲ, ಹಳೆ ಚಾನಲ್ ಅಲ್ಲ ಐತೆ ಅನ್ನಿಸ್ತೈತೆ. ಮರ್ತೋಗಿದ್ದೀನಿ, ಮಾಡಿದಿನೋ ಇಲ್ಲ ಅಂತ ಮರ್ತೋಗಿದೆ. ಅದರ ರೆಸಿಪಿ ಮಾಡ್ತೀನಿ. ಎಡೆ ನುಗ್ಗೆಕಾಯಿ ಇನ್ನೊಂದೆರಡು ದಿನ ಇತ್ತು ಬಿಟ್ಟು ಏನಾರ ಮಾಡಕ್ ಹೋದ್ರೆ ಇದನ್ನ ಬಾಡೋಗ್ತೈತೆ ಬಿಸಿಲಿಗೆ. ಫ್ರಿಜ್ಜಲ್ಲಿ ಇಡೋಕ್ ಜಾಗ ಸಲ ಇಷ್ಟುದ್ದ ಹಿಂಗಿಡೋದು, ಅದಕ್ಕೆ ಮಾಡ್ತೀನಿ. ನುಗ್ಗೆಕಾಯಿ ತಂದ್ರೆ ಒಂದು ತಲೆನೋ ಬತ್ತಿತ್ತ ಇಲ್ಲ ಫ್ರೆಂಡ್ಸ್ ನನಗೆ. ನಾನು ಹೇಳಿದೆ ಇವಾಗ ಮನೇಲಿ ಇರೋ ತರಕಾರಿ ಖಾಲಿ ಹಾಕೋರ್ಗೆ ಯಾವ್ದೇ ತರಕಾರಿ ತರಬೇಡ ಅಂದ್ರೆ ಹೋಗ್ತೈತೆ ಬದೈತೆ, ನುಗ್ಗೆಕಾಯಿ ಎತ್ಕೊ ಬದೈತೆ. ಸರ್ಪ್ರೈಸ್. ನುಗ್ಗೆ ಸೊಪ್ಪು ಇಷ್ಟ ನನಗೆ, ನುಗ್ಗೆಕಾಯಿ ಅಷ್ಟು ಕಷ್ಟಲ್ಲೇ. ಆದ್ರೆ ಇದ್ರ ಒಂದು ರೆಸಿಪಿ ಕಂಡಿಡ್ತೀನಿ. ಈಗ ಇದಕ್ಕೆ ಸಾಂಬಾರ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ತರಕಾರಿ ಸಾಂಬಾರೇ ಮಾಡ್ತೀನಿ ಫ್ರೆಂಡ್ಸ್. ಹೆಸರು ಕಾಳು ಹಾಕ್ಬಿಟ್ಟು ಸಾರು ಮಾಡೋಣ ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್. ನುಗ್ಗೆಕಾಯಿ ಓವರ್ ಇಟ್ಟು ಬಿಸಿಲಲ್ಲಿ ಹೆಸರು ಕಾಳು, ಹೆಸರು ಬೇಳೆ ಎಲ್ಲ ತಂಪಲ್ಲ ನಮ್ಗೆ. ಅದಕ್ಕೆ ಹೆಸರು ಕಾಳು ನೆನ್ಸಿಲ್ಲ ನಾನು, ಏನೋ ಗೊತ್ತಾಗ್ತಾ ಇಲ್ವಲ್ಲ. ಓಕೆ ಫ್ರೆಂಡ್ಸ್, ಹೆಸರು ಕಾಳು ಹಾಕ್ಬಿಟ್ಟು ಬೇಳೆ ಸಾರು ಮಾಡ್ದಂಗೆ ಮಾಡ್ತೀನಿ. ನೆನ್ಸಿಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದ್ ಸ್ವಲ್ಪ ಮುಂದಾಗೇನೆ ಬೇಯಕ್ಕೆ ಹಾಕಿರ್ತೀನಿ, ಬೇಯ್ತಾ ಇರ್ತೈತೆ ಹಿಂಗೆ ಫ್ರೆಂಡ್ಸ್. ಅದಕ್ಕೆ ಯೋಚನೆ ಮಾಡಿ ಇಟ್ಕೋಬೇಕು, ಏನಾರು ಅಡುಗೆ ಮಾಡ್ತೀವಿ ಯೋಚನೆ ಮಾಡಿ ಇಟ್ಕೊಂಡಿರ್ತೀನಿ. ಅದೇನೋ ಈ ಜಾಗಕ್ಕೆ ನಿಂತ್ಕೊಂಡು ಈ ಜಾಗದಲ್ಲಿ ಏನೋ ಮ್ಯಾಜಿಕ್ ಐತೆ. ವೆರೈಟಿ ರೆಸಿಪೀಸ್ ಅಡುಗೆಗಳು ತಲೆಗೆ ಬರ್ತವೆ. ಹೆಸರು ಕಾಳನ್ನ ನೀಟಾಗಿ ತೊಳೆದುಕೊಂಡು ಬೇಯಕ್ಕೆ ಹಾಕುವ.
ಬಾದಾಮ್ಗೊಂದು ನೆನೆಸಿದೆ ಫ್ರೆಂಡ್ಸ್ ರಾತ್ರಿ. ನಾನು ಬೆಳಗ್ಗೆ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ, ತಣ್ಣಗೆ ಚೆನ್ನಾಗಿರ್ತಿದೆ ಬೇಸಿಗೆ ಅಂತ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಶಿವ ನನಗೆ ಚಿತ್ರಾನ್ನ ಬೇಕು ಅಂತ ತಂಗ್ಳನ್ನ ಇತ್ತಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಟ್ಬಿಟ್ಟೆ. ಈಗ ನಿಂಬೆಹಣ್ಣಿಲ್ಲ, ಅದಕ್ಕೆ ಬರೀ ಬಾದಾಮ್ಗೊಂದ ಸಕ್ಕರೆ ಕೊಡ್ತಿದ್ದೀನಿ. ಕೈ ಒಳಗಡೆ ನಮ್ಮ ಬಂಧು ಬಳಗ ಎಲ್ಲ ಇದ್ದಾವೆ. ಕಪ್ಪಿರುವೆಗಳು ಜಾಸ್ತಿ ಫ್ರೆಂಡ್ಸ್ ನಮ್ಮ ಮನೆ ಒಳಗಡೆ. ಅವುಗಳನ್ನ ಓಡ್ಸೋಕ್ಕೂ ಆಗಲ್ಲ ಪಾಪ. ನಾನು ಅವುಗಳನ್ನ ಲಕ್ಷ್ಮೀದೇವಿ ಸ್ವರೂಪ ಅಂತ ನಂಬ್ತೀನಿ. ಅದಕ್ಕೆ ಸಕ್ಕರೆ ಹಾಕೊಂಡು ಬಾದಾಮ್ಗೊಂದ ತಿನ್ನೋದು. ಕಿವಿ ಫ್ರೂಟ್ ಇದ್ದಂಗಿಲ್ಲ. ಸಾಂಬಾರ್ಗೆ ಇಷ್ಟು ತರಕಾರಿ ತಗೊಂಡಿದ್ದೀನಿ. ಗೋರಿಕಾಯಿ, ತೊಂಡೆಕಾಯಿ, ಆಲೂಗಡ್ಡೆ, ಸೊರೆಕಾಯಿ, ಬದನೆಕಾಯಿ ಮತ್ತು ಕ್ಯಾರೆಟು. ಇದು ನುಗ್ಗೆಕಾಯಿ ಫ್ರೈಗೆ ಮತ್ತು ಸಾಂಬಾರ್ಗೆ 2 ಕೊನು ಟೊಮೊಟೊ, ಕರಿಬೇವು, ಈರುಳ್ಳಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್ಸ್ ನುಗ್ಗೆಕಾಯಿ ಫ್ರೈಗೆ. ಹೆಸರು ಕಾಳು ಒಂದು 10 ನಿಮಿಷಕ್ಕೆ ಮುಂಚೆ ಅಷ್ಟೇ ಬೇಕಾಕಿದ್ದು, ಅರ್ಧದಷ್ಟು ಬೆಂದೋಗಿತ್ತು. ಅದಕ್ಕೆ ತರಕಾರಿಗಳನ್ನ ಬೇಗ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಹೆಸರು ಕಾಳು ಸಾರಿಗೆ ಹುಳಿ ಬಿಟ್ಟು ಮಾಡಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಟೊಮೊಟೊನು ಕಮ್ಮಿನೇ ಹಾಕ್ಕೋಬೇಕು. ಆಮೇಲೆ ಉಪ್ಪು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ಬೇಗ ಅಡುಗೆ ಆಗಬೇಕು ಅಂತ ಈ ಥರ ಎಲ್ಲ ಒಟ್ಟಿಗೆ ಕಲಸಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಅವರೇ ಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ನಮ್ಮ ಕಡೆ ಈ ಥರ ಸಾಂಬಾರು ಮಾಡ್ತಾರೆ ಫ್ರೆಂಡ್ಸ್. ಹೆಸರು ಕಾಳಲ್ಲಿ ಹುಳಿ ಸಾರು, ಮಸಾಲೆ ಸಾರು ಅಷ್ಟೇ ಅಲ್ಲ, ಇದನ್ನು ಮಾಡ್ತಾರೆ. ಎಲ್ಲ ಮಿಕ್ಸ್ ಕೊಟ್ಟು 1 ವಿಸಿಲ್ ಕೂಗಿಸ್ಕೊತೀನಿ ಅಷ್ಟೇ. ಯಾಕಂದರೆ ಬೆಳ್ಳುಳ್ಳಿ ಅಂಬ್ಲಿಯಾಗಿ ಹೋಗ್ತಿದೆ, ಹಾಗಾಗಿ ತರಕಾರಿ ಎಲ್ಲ 1 ವಿಸಿಲ್ ಬೆಂದ್ಕೊಂಡ್ರೆ ಸಾಕು. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡ್ಕೊಳ್ತಾ ಇರೋದು ನುಗ್ಗೆಕಾಯಿ ಫ್ರೈಗೆ. ಹೊಸದಾಗಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಆಲ್ರೆಡಿ 1 ಸಲ ಟ್ರೈ ಮಾಡಿದೆ, ಇದನ್ನು ಸೂಪರ್ ಇಷ್ಟ ಆಯಿತು ನಮಗೆ. ಅದಕ್ಕೆ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ. ಮಸಾಲೆ ಇಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರೋದೇನೋ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಅರ್ಧ ಟೊಮೊಟೊ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಆಪ್ಷನಲ್ಲ, ಇರಲಿ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು. ಇದನ್ನು ಚೆನ್ನಾಗಿ ಸಾಫ್ಟ್ ಆಗಬೇಕಂದ್ರೆ ತಟ್ಟೆ ಮುಂಚೆ ಬೇಯಿಸ್ಕೊಳ್ಳೋದು ಅಷ್ಟೇ, ಸಿಂಪಲ್ಲು. ಒಂದು 2-3 ನಿಮಿಷ ಬಿಟ್ಟರೆ ಆಮೇಲೆ ಸಾಫ್ಟ್ ಆಗಿಬಿಡ್ತು. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡೆ. ನೆಟ್ಟಗೆ ನುಗ್ಗೆಕಾಯಿ ಸಾರು ಮಾಡೋದ್ಬಿಟ್ಟು ಹಿಂಗೆ ಸೊಟಪಟ ಎಲ್ಲ ಮಾಡ್ತಾ ಇದ್ದೀನಿ. ಹೊಸದಾಗಿ ಏನಾರು ಕಂಡುಹಿಡಬೇಕು, ಮಾಡಬೇಕು, ನಾರ್ಮಲೇ ಆಗ್ಬಿಡ್ತಿದ್ದಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನುಗ್ಗೆಕಾಯಿ ಮಾಡ್ಬೇಕಂದ್ರೆ ಬೇಗ ಅಂಬ್ಲಿಯಾಗಿ ಹೋಗ್ತಿತ್ತು ಸಾರೊಳಗೆ, ಹಂಗಾಗಿ ಆಮೇಲೆ ನುಗ್ಗೆಕಾಯಿ ಹಾಕಿ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ಉಪ್ಪು ಹಿಡಿಯೋ ಥರ ಫ್ರೆಂಡ್ಸ್ ಮಸಾಲೆ ಎಲ್ಲ. ಇದನ್ನು ಮಿಕ್ಸ್ ಕೊಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ತಟ್ಟೆ ಮುಚ್ಚಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಅದು ಹಬೆಲೆ ಬೇಯ್ತೈತೆ ನೀರು ಬಿಟ್ಕೊಂಡು, ಹಾಗಾಗಿ ಹಬೆಲೆ ಬೇಯಿಸ್ಕೋಬೇಕು. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಸಾಂಬಾರು 1 ವಿಸಿಲ್ ಬಂದಿತ್ತು, ಅದಕ್ಕೆ ಒಗ್ಗರಣೆ ಹಾಕ್ಕೊಬಿಡೋಣ ಅಂದ್ಬಿಟ್ಟು. ಈ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ನಾನು ಟೈಮ್ ಆಯಿತು ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ. ನೋಡಿ ಸಾರು ತಿಕ್ಕಾಗಿ ಬಂದೈತೆ. ನಾನು ಮಸಾಲೆ ರುಬ್ಬಿ ಏನೂ ಹಾಕಿಲ್ಲ, ಆದರೂ ಗಟ್ಟಿಯಾಗಿ ಸಾಂಬಾರು ಬಂತು. ಹೆಸರುಬೇಳೆ ಸಾಂಬಾರುಗಳು ತುಂಬ ರುಚಿಯಾಗಿರ್ತೈತೆ ಫ್ರೆಂಡ್ಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹೆಸರು ಕಾಳು ಸಾಂಬಾರು. ಆಮೇಲೆ ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆ ಇಟ್ಕೊಂಡೆ. ಸಾಂಬಾರು ಆಗೇ ಹೋಯಿತು. ಅಷ್ಟರಲ್ಲಿ ನುಗ್ಗೆಕಾಯಿನೂ ಚೆನ್ನಾಗಿ ಬೇಯ್ದಿತ್ತು. ಒಂದು 10 ನಿಮಿಷ ಆದರೂ ಬೇಯಿಸ್ಕೋಬೇಕು. ಆಮೇಲೆ ಅರಿಶಿನ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೊಂದು ಸ್ವಲ್ಪ ಕಾಯಿ ರುಬ್ಬ ಹಾಕ್ಕೊಂಡಿದ್ದಿದ್ರೆ ಇದು ನುಗ್ಗೆಕಾಯಿ ಮಸಾಲೆನೇ ಆಗೋಗಿರೋದೇನೋ. ಸಿಂಪಲಾಗಿ ಫ್ರೈ ಮಾಡೋಣ ಅಂತ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿತ್ತಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗಂತೂ. ಈ ರೆಸಿಪಿನ ಟ್ರೈ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನನಗಂತೂ. ಆಮೇಲೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಅಷ್ಟರಲ್ಲಿ ಮುದ್ದೆನೂ ಮಾಡ್ಕೊಂಡಿದ್ದೆ ಸೈಡಲ್ಲೇ, ರಾಗಿ ಮುದ್ದೆನ. ಇದೊಂದು ಅಳಿಲ್ ಸೇವೆ ಅಂತ ಶಿವ ಬಂದು ವಿಡಿಯೋ ಮಾಡ್ಕೊಂತು. ಬಿಸಿ ಬಿಸಿ ಮುದ್ದೆ, ನುಗ್ಗೆಕಾಯಿ ಫ್ರೈ, ತರಕಾರಿ ಸಾಂಬಾರ್. ತಗೊಳ್ಳಿ ಬಾಸ್. ಮುದ್ದೆ ಇನ್ನೂ ದಪ್ಪ ಕಟ್ತಾ ಇದೆ ಫ್ರೆಂಡ್ಸ್. ನೀವು ಹೇಳಿ ಚಿಕ್ಕದಾಗಿ ಕಟ್ರಿ ಅಂತ ಇಷ್ಟಕ್ಕೆ ಬಂದಿದ್ದೀನಿ. ಅದೇನೋ ಒಂಥರ ದೊಡ್ಡ ಕೈ ಅಂತಾರಲ್ಲ, ಆ ಥರ ಏನು ಮಾಡೋಕ್ಕಾಗಲ್ಲ. ಬಿಸಿ ಸುಡ್ತೈತಾ? ಸರಿ, ನಿಧಾನಕ್ಕೆ ತಿನ್ನು. ಫಾಸ್ಟಾಗೆ ತಿನ್ನು, ಬಾಯಿ ಸುಟ್ಕೋ. ನಮಗೇನು ಹಿಂಗೆ ಫ್ರೆಂಡ್ಸ್, ಜನ ಒಳ್ಳೆ ಮಾತಾಡಿದ್ರೆ ಕೇಳಲ್ಲ. ರಾಮು ಮಾಮೂಲಿ ಅವ್ನು ಬೆಳಗ್ಗೆ ಚಿತ್ರಾನ್ನ ತಿಂದ ಫ್ರೆಂಡ್ಸ್. ಅಪರೂಪಕ್ಕೆ ಚಿತ್ರಾನ್ನ ಚಪ್ಪರ್ಸ್ಕೊಂಡು ತಿಂದಪ್ಪಿ. ಅಂದ್ರೆ ಅವ್ನು ತಿನ್ನಲ್ಲ ಅಂತ ಗೊತ್ತಾಗ್ಬಿಟ್ಟು ನಾನು ಬೇರೆ ಅದೇ ಬ್ಲಾಕ್ ಅಂಡ್ ವೈಟ್ ನಾಯಿಗೆ ಹಾಕಿದ್ನ, ಅದನ್ನ ಓಡಿಸ್ಬಿಟ್ಟು ತಿಂತವನೆ. ಎಂತ ಹೊಟ್ಟೆ ಕಿಚ್ಚು. ಇವಾನ್ ಬಿಸಿ ಮುದ್ದೆ. ನನ್ಗೆ ಹೊಟ್ಟೆ ಕಿಚ್ಚು ಅಂತ ಹೇಳ್ತೀಯಾ? ನೀ ಮುದ್ದೆ ಬೇಡ, ಏನು ಬೇಡ, ನೀನೇ ತಿನ್ನು. ನನ್ನ ಪಾಗನ ನೀನೇ ತಿನ್ನು. 2-3 ಮುದ್ದೆ ನಾನು ಹೋಗ್ತೀನಿ ಅಷ್ಟೇ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಹೋಗ್ಲಿ ಬಾಟ, ನಿಂಗೆ ಫೋರ್ಸ್ ಮಾಡಲ್ಲ ನಾನು. ನನಗೆ ಹೊಟ್ಟೆ ಕಿಚ್ಚು ಅಂದ ತಕ್ಷಣ ನನಗೂ ನಿಂಗೂ ಸಂಬಂಧ ಮುಗ್ದೋಯ್ತು. ಬಾಯ್, ಮಾತಾಡಿಸ್ಬೇಡ ನನ್ನ. ಬಾ ಹೋಗ್ಲಿ, ಊಟ ಮಾಡಬೇಡ ಬಾ. ಅಂದ್ರೆ ನಾನು ಊಟ ಮಾಡಲ್ಲ ಅಂದ್ರೆ ನನಗೆ ಬಲವಂತ ಮಾಡಲ್ಲ ನೀನು. ಆಚೆನೆ ಹೋಗ್ಬಿಟ್ಟಪ್ಪಿ ಫ್ರೆಂಡ್ಸ್. ಇದನ್ನು ಕೇಳ್ದೆ ಒಂದು 10 ವರ್ಷದಿಂದ ಕೇಳೋದೇನೋ. ಅದೇ ಫ್ರೆಂಡ್ಸ್, ಪಾತ್ರೆ ತೊಳೆದು ಹಾಕೊಳ್ಳೋಕ್ಕೆ ನೀರೆಲ್ಲ ಸೋರ್ತಿತ್ತು, ಆಮೇಲೆ ಒಳಗೆ ಎತ್ತಿಕ್ಕೋಬೋದು ಅಂತ. ಧೂಳಾಗಿರೋದು ಕೊಟ್ಟವರಲ್ಲ. ನನಗೆ ಸಖತ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಎಷ್ಟು ವರ್ಷದಿಂದ ಕೇಳಿದ್ದೀನೋ ಶಿವನ.
ತೊಳೆದ್ಬಿಟ್ಟೆ ಫ್ರೆಂಡ್ಸ್. ಇವಾಗ ನೀಟಾಗಿ ಕಾಣಿಸ್ತೈತೆ. ನನ್ಗೆ ಏನಾದ್ರು ಸಾಮಾನು ತಂದ್ರೆ ಹಂಗೆ ತೊಳೆದು ಜೋಡಿಸ್ಬಿಡ್ಬೇಕು. ಅವಾಗ ಎಷ್ಟು ಖುಷಿ ಆಗ್ತಿತ್ತು. ಸಖತ್ತೈತೆ, ಕ್ವಾಲಿಟಿನೂ ಚೆನ್ನಾಗೈತೆ. ನಾನ್ ಬೇಕಾದ್ರೆ ಕುತ್ಕೋಬೋದು ಇದ್ರೊಳಗಡೆ. ಓಕೆ ಫ್ರೆಂಡ್ಸ್, ಈಗ ಆ ಪಾತ್ರೆಗಳೆಲ್ಲ ಇಲ್ಲಿ ಜೋಡಿಸ್ಬಿಟ್ಟಿದ್ರಲ್ಲಿ ಖುಷಿ ಪಟ್ಬಿಡ್ತೀನಿ. ಸಖತ್ತಾಗೈತೆ. ಏನ್ ಹೇಳಿ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಒಡವೆ ವಜ್ರ ಏನ್ ತಂದ್ಕೊಟ್ರು ಅಷ್ಟು ಖುಷಿ ಆಗಲ್ಲ. ಇಲ್ಲ, ಚಾನ್ಸೇ ಇಲ್ಲ. ಮನೆಗೆ ಒಂದೇ ಒಂದು ಗ್ಲಾಸ್ ಬಂದ್ಬಿಟ್ರೆ ಖುಷಿನೇ ಬೇರೆ. ನೋಡಿ ಫ್ರೆಂಡ್ಸ್, ಹಿಂಗೆ ನೀರು ಹುಡ್ಕೋತೈತೆ. ಅದ್ರಲ್ಲಾದ್ರೆ ಆಚೆನ ಎಲ್ಲ ಸುರಿದೋಗ್ತೈತೆ. ಎಷ್ಟು ಖುಷಿ ಆಯ್ತು ನನಗಂತೂ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಒಂದೇ ಸಲ ಎಲ್ಲ ಪಾತ್ರೆನ ತೊಳೆದು ಜೋಡಿಸ್ಕೊಳ್ಬೋದು. ಅದರಲ್ಲಿ 2 ಟ್ರಿಪ್ ಎತ್ಕೊಂಡ್ಬಿಟ್ಟು ಇಲ್ಲೆಲ್ಲ ಜೋಡಿಸ್ಬಿಟ್ಟು ಮತ್ತೆ ಒಂದ್ಸಲ ತೊಳ್ಕೊಂಡು ಎತ್ಕೊಬತ್ತಿದೆ. ಸಮಾಧಾನ ಆಯ್ತು. ಇವಾಗ ಅದರಲ್ಲಿ ತೊಳೆ ಪಾತ್ರೆಗಳೆಲ್ಲ ಇಟ್ಕೋಬಹುದು. ರಾತ್ರಿ ನಾವು ಎಂಜಿನ ತಟ್ಟೆಗಳೆಲ್ಲ ಬಳಸ್ತೀವಲ್ಲ, ಅವ ಅಲ್ಲಿ ಬಿಡ್ತೈತೆ. ನಾನು ಇನ್ಮೇಲೆ ಅದ್ರಲ್ಲಿ ಜೋಡಿಸ್ಕೋಬಹುದು. ಇದನ್ನೇನಂತಾರೆ, ಟೂತ್ ಬೇಷನ್. ಎಸ್ ಫ್ರೆಂಡ್ಸ್, ಟೂತ್ ಬೇಷನ್ ತಗೊಂಡ್ವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಾನೊಂದು ಬ್ಯೂಟಿ ಟಿಪ್ ಫಾಲೋ ಮಾಡೋಣ ಅಂತಿದ್ದೀನಿ. ಅದೇ ಫ್ರೆಂಡ್ಸ್, ಆರೆಂಜ್ ಸಿಪ್ಪೆ ರುಬ್ಬಿಟ್ನಾರ ಮತ್ತೆ ಬಳಸಲೇ ಇಲ್ಲ. ಟೈಮೇ ಬಂದಿಲ್ಲ. ನಾನೇ ಸ್ವಲ್ಪ ಬಿಸಿ ಆಗ್ಬಿಟ್ಟೆ ನಾನ್ ವೆಜ್ ತಿನ್ನೋದ್ರಲ್ಲಿ ಇದ್ರಲ್ಲೆಲ್ಲ. ಅದಕ್ಕೆ ಇವತ್ತು ಫೇಸ್ ಪ್ಯಾಕ್ ಹಾಕೊಳ್ತೀನಿ. ಇನ್ನೊಂದು ಸ್ವಲ್ಪ ಬ್ಯೂಟಿಫುಲ್ ಆಗಿ ಹಾಕ್ತೀನಿ. ನೀವ್ ಬೇರೆ ಏನ್ ಬೇಕಾದ್ರೆ ಹೇಳಿ, ಮಾಡಿ ಮೇಲೆ ನಾನು ಧುಮುಕ್ತೀನಿ. ಆದ್ರೆ ಇದು ಮಾತ್ರ ಬೇಡ. ಹಬ್ಬ ಹತ್ರ ಬಂತು, ನನಗೆ ಗೊತ್ತು. ಹಬ್ಬ ಹತ್ರ ಬಂದ ತಕ್ಷಣ ಪಿಂಪಲ್ಸ್ ಬಂದೇ ಬರ್ತೈತೆ. ಕಂಟ್ರೋಲ್ ಮೈ ಸೆಲ್ಫ್. ಓಕೆ ಫ್ರೆಂಡ್ಸ್, ಮನೆ ಬಾಗಿಲು ಬಿಡಿಸ್ಬಿಟ್ಟು ಫೇಸ್ ಪ್ಯಾಕ್ ಹಾಕೋತೀನಿ. ಒತ್ತು ಮುಳುಗ್ತು, ಮನೆ ಗುಡ್ಸೋಣ ಅಂತ ನನ್ನ ಅನಿಸಿಕೆ. ಹೌದಾ? ಅದಕ್ಕೆ ನಾನೇನ್ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಫ್ಯಾಮಿಲಿ ನನ್ನಲ್ಲಿ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಆಮೇಲೆ ಬರುವಂತೆ ಎದ್ದೊಳಪ್ಪ, ಮನೆ ಗುಡಿಸ್ಬೇಕು. ಯಾಕೋ ನನ್ನ ಕೈಲಿ ಎದ್ದೊಳಕ್ಕಾಗ್ತಿಲ್ವಲ್ಲ? ಈ ಫ್ಯಾಷನ್ ಶೋ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಎದ್ದಳು. ಐ ಆಮ್ ಸಾರಿ, ನೀನೇನು ಹೇಳಿದ್ರೆ ನನ್ನ ಕೈಲಿ ಎದ್ದೊಳಕ್ಕಾಗಲ್ಲ. ಜೋರು ಉಸಿರು ಬಿಡ್ತಾವನೆ ಅಂದ್ರೆ ಇವ್ನು ಎದ್ದೊಳಲ್ಲ ಫ್ರೆಂಡ್ಸ್. ಇಷ್ಟೇ ಗುಡಿಸ್ಕೋತೀನಿ. ಎಲ್ಲರ ಮನೇಲಿ ಟಾಮ್ಸು ಅವ್ರು ಹೇಳ್ದಂಗೆ ಕೇಳ್ತವೆ. ಆದರೆ ನಮ್ಮ ಮನೇಲಿ ನಮ್ಮ ಟಾಮ್ ಹೇಳ್ದಂಗೆ ನಾನು ಕೇಳಬೇಕು. ಏನಿಲ್ಲ, ಒಬ್ಬ ಮಗ ಅಂದ್ಬಿಟ್ಟು ಸ್ವಲ್ಪ ಪ್ರೀತಿ ಕೊಟ್ಟೆ. ಅವನು ತಲೆ ಮೇಲೆ ಹತ್ಕೊಂಡು ಹಿಂಗೆ ಮಂಚದ ಕೆಳಗೆ ಮಲಗವನೆ. ಎಲ್ಲದ್ರೋಗ್ಲಿ ಅಂದ್ಬಿಟ್ಟು ಈ ಕಟ್ಟಲ್ಲೇ ಮನೆ ಗುಡಿಸ್ಕೊಂಡೆ. ಮಂಚದ ಕೆಳಗೆ ಆಲ್ರೆಡಿ 1-2-3 ಸಲ ಗುಡಿಸ್ಕೊತಾ ಇರ್ತೀವಿ ಫ್ರೆಂಡ್ಸ್. ದಿನಕ್ಕೆ ಧೂಳು ಜಾಸ್ತಿ ಆಗ್ತೈತೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಲ್ಲಿ ಏನು ಇಡಲ್ಲ, ಬಾಕ್ಸ್ಗಳು ಅವು ಇವು ಎಲ್ಲ. ಈಗ ಒಂದು ವಾರದಿಂದಂತೂ ಬಾಗಿಲು ಗುಡ್ಸೋಕ್ಕೆ ಖುಷಿ. ಜಾಸ್ತಿ ಎಲೆಗಳು ಉದುರ್ತಾ ಇಲ್ಲ, ಆಲ್ರೆಡಿ ಎಲ್ಲ ಚಿಗುರ್ತವೆ. ನನ್ನ ಕೆಲಸದಲ್ಲಿ ಬಿಸಿ ಆಗಿದ್ರೆ ಶಿವ ಏನೋ ಮೂಟೆಗಳು ಪಾರ್ಸಲ್ಲು ಅದು ಇದು ಮಾಡ್ತಾಯಿತ್ತು. ಶಿವ ಬಂದರೆ ಸಾಕು, ಟಾಮು ಡೈವರ್ಟ್ ಆಗಿಬಿಡ್ತಾನೆ. ಹಿಂದೆ ಸುಮ್ಮನೆ ಹೋಗ್ತಾ ಇರ್ತಾನೆ. ಇವಾಗ ಚೆನ್ನಾಗಿ ಕಾಣಿಸ್ತೈತಲ್ಲ ಫ್ರೆಂಡ್ಸ್ ಮನೆ ಬಾಗಿಲೆಲ್ಲ. ಮೊದಲು ಹಳೆಯ ಮನೆ ಥರ ಕಾಣಿಸ್ತಾ ಇತ್ತು. ಈಗ ಈ ವಾತಾವರಣದಲ್ಲಿ ನಮ್ಮ ಮನೆ ನೋಡ್ತಾ ಇದ್ರೆ ನಮ್ಮ ಮನೆ ಯಾವ ಮೋಡ್ ಮನೆಗೂ ಕಮ್ಮಿ ಇಲ್ಲ ಅಂತ ಅನಿಸ್ತೈತೆ. ಅವನು ಶಿವ ಇಂದ ಹೋಗವನೆ ಫ್ರೆಂಡ್ಸ್. ಲೈಫಲ್ಲಿ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟು. ಅವನು ಗಂಡು ಮಕ್ಕಳಿಗೆ ರಕ್ಷಣೆ ಕೊಡೋಕೆ ಹೋಗವನೆ. ಅದನ್ನು ನಾವು ಮೆಚ್ಕೋಬೇಕಾಗಿದ್ದೆ. ಏನಂದರೆ ಫ್ರೆಂಡ್ಸ್, ಈ ಕಡೆ ಬಂದಾಗ ಒಂದು ಸ್ವಲ್ಪ ಭಯ ಪಡ್ತೀನಿ. ಯಾಕಂದರೆ ನಾನು ಕಾಣಿಸ್ತಾ ಇಲ್ಲ. ಯಾಕಂದರೆ ಫ್ರೆಂಡ್ಸ್, ಒಣಗಿರೋ ಎಲೆಗಳಲ್ಲಿ ಕೊಳಕು ಮಂಡಲ ಇರ್ತೈತೆ. ಸೇಮ್ ಅದು ಒಣಗಿರೋ ಎಲೆ ಥರನೇ ಇರ್ತೈತೆ. ಕಾಣಿಸಲ್ಲ. ತುಳಿದು ಗಿಳಿದ್ಬಿಟ್ನಂದ್ರೆ ದೊಡ್ಡ ಗಿಫ್ಟೇ ಕೊಟ್ಬಿಡ್ತೈತೆ. ಲೈಫ್ ಟೈಮ್ ಮೆಮೊರೇಬಲ್ ಗಿಫ್ಟ್ ಅದು. ಅದಕ್ಕೆ ಇಲ್ಲಿ ನಾಗರಾವ್ಗಿಂತ ಕೊಳಕು ಮಂಡಲಗಳೇ ಜಾಸ್ತಿ. ಒಂಥರ ಅವನು ನೋಡಿದ್ರೇ ನಂಗೆ ಒಂಥರ ಆಗ್ತೈತೆ. ಅದು ಒಂದು ಜೀವ ಪಾಪ. ನೋಡಿ ಅದ್ರ ಔಸ್ ಇದೇನೆ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಫೇಸ್ ಪ್ಯಾಕ್ನ ಸ್ಟಾರ್ಟ್ ಮಾಡುವ. ಅದಕ್ಕೂ ಮುಂಚೆ ಮುಖನ ನೀಟಾಗಿ ತೊಳ್ಕೊ ಬಂದಿರಬೇಕು. ಕ್ರೀಮ್ ಅದು ಇದೆಲ್ಲ ಹಾಕೊಂಡಿದ್ದಲ್ಲ ಮಧ್ಯಾಹ್ನ. ಅದಕ್ಕೋಸ್ಕರ ಒಂದು ಬೌಲ್ ಅಂಡ್ ಬಟ್ಲನ್ನ ತಗೋಬೇಕು. ರಾಕೆಟಲ್ಲಿ ಬಟ್ಲು ಫ್ರೆಂಡ್ಸ್. ಇದಕ್ಕೆ ಚಂದನ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮಾಡಿಟ್ಕೊಂಡಿರೋ ಆರೆಂಜ್ ಪೌಡ್ರು, ಸಿಪ್ಪೆ ಪೌಡ್ರು. ಆರೆಂಜು, ಕಿತ್ಲೆಹಣ್ಣು ಏನಾರು ಸಿಪ್ಪೆ ಮಾಡ್ಕೋಬೋದು. 1 ಚಮಚದಷ್ಟು. ನಾನು ಅಡುಗೆ ಅರಿಶಿಣನೇ ಬಳಸ್ತೀನಿ ಫ್ರೆಂಡ್ಸ್ ಫೇಸ್ ಪ್ಯಾಕ್ಗೆ. ಕಸ್ತೂರಿ ಅರಿಶಿಣ ಸ್ಕಿನ್ ಸೂಟ್ ಆಗಲ್ಲ. ಚಿಟಿಕೆ ಅರಿಶಿಣ, ಕಡಲೆ ಹಿಟ್ಟು ಅರ್ಧ ಸ್ಪೂನ್ ಫ್ರೆಂಡ್ಸ್. ಆರೆಂಜು ಸಿಪ್ಪೆ ಪೌಡ್ರು, ಕಡಲೆ ಹಿಟ್ಟು, ಚಂದನ, ಅರಿಶಿಣ, ಈ 3 ಚೆನ್ನಾಗಿ ಕಲಸಿಕೊಳ್ಳಬೇಕು. ಎಲ್ಲ ಆಯುರ್ವೇದಿಕ್ ಡಾಕ್ಟರ್ ಆಗ್ಬಿಡ್ತೀನಿ ಅಂತ ಭಯ ಫ್ರೆಂಡ್ಸ್, ಒಂದೇ ಭಯ. ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಡ್ರೈ ಸ್ಕಿನ್ ಇದ್ರೆ ಅವರು ಮೊಸರು, ಹಾಲು ಏನಾರ ಮಿಕ್ಸ್ ಮಾಡ್ಕೋಬಹುದು ಫ್ರೆಂಡ್ಸ್. ನಮಗೆ ಆಯಿಲ್ ಸ್ಕಿನ್ ಅಲ್ಲ, ಅದಕ್ಕೆ ನಾವು ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೋತಾ ಇದೀವಿ. ಇದು 1 ಚಮಚದಷ್ಟು ರೋಸ್ ವಾಟರ್, 1 ಸ್ಪೂನು. ನಾವು ಹಂಗೆ ಫ್ರೆಂಡ್ಸ್ ಮನೇಲಿದ್ದಾಗ, ನಾವು ಮನೇಲಿದ್ದೀವಿ ಅಂತ ಗೊತ್ತಾಗ್ಬೇಕಂದ್ರೆ ಪಾತ್ರೆಯಲ್ಲಿ ದಡ ಬುಡ ಸೌಂಡ್ ಬರಬೇಕು. ಆಗ್ಲೇ ಹೆಣ್ಮಕ್ಳಿದ್ದಾರೆ ಮನೇಲಿ ಅಂತ ಗೊತ್ತಾಗೋದು. ಸೈಲೆಂಟ್ ಆಗಿದ್ರೆ ಅದೇನು ಚೆನ್ನಾಗಿರ್ತದೆ. ರೋಸ್ ವಾಟರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರೇ ಫ್ರೆಂಡ್ಸ್. ಡ್ರೈ ಸ್ಕಿನ್ ಇರೋರು ಹಾಲು ಮೊಸರು ಏನಾರ ಮಿಕ್ಸ್ ಮಾಡ್ಕೋಬಹುದು. ನಾನು ನೀರೇ ಮಿಕ್ಸ್ ಮಾಡ್ಕೋತೀನಿ. ಇದು ನಮ್ಮ ಬ್ಯೂಟಿಫುಲ್ ಫೇಸ್ ಪ್ಯಾಕ್ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಇದನ್ನ ಹಚ್ಕೊಂಡ್ಮೇಲೆ ನಾವು ಬ್ಯೂಟಿಫುಲ್ ಆಗ್ತೀವಿ.
ತಗದ್ ಕೊಟ್ಟೆ ಅಂದ್ರೆ ಪಂಗ್ಳಿಸ್ಕೊಂಡ್ಬಿಡ್ಬೇಕು. ಈ ತರ ಕಾಣಿಸ್ತಿದೆ ಫ್ರೆಂಡ್ಸ್. ಆರೆಂಜ್ ಸಿಪ್ಪೆ ಮತ್ತೆ ಅರಿಶಿನ ಹಾಕಿರೋದಕ್ಕೆ ಮತ್ತೆ ಚಂದನ ಎಲ್ಲ ಆರೆಂಜ್ ಕಲರೇ ಇತ್ತಲ್ಲ, ಕಡ್ಲೆಟು ಸಹ ಆರೆಂಜ್ ಕಲರೇ, ಅದಕ್ಕೆ ಈ ತರ ಆರೆಂಜ್ ಕಲರ್ ಆಗಿ ಕಾಣಿಸ್ತಿದೆ. ಸಂಜೆ ಹೊತ್ತು ಫೇಸ್ ಪ್ಯಾಕ್ ಹಾಕುವಾಗೆಲ್ಲ ರಿಂಗ್ ಲೈಟ್ ಹಾಕೊಂಡು ಫೇಸ್ ಪ್ಯಾಕ್ ಹಾಕ್ತಿದ್ದೆ ಪಳ ಪಳ ಕಾಣಿಸ್ಲಿ ಅಂತ. ಪ್ಲಗ್ಗೆ ಹೋಯ್ತು ಫ್ರೆಂಡ್ಸ್, ಪ್ಲಗ್ಗೆ ಹೋಯ್ತು ಫ್ರೆಂಡ್ಸ್. ನೆನ್ನೆ ರೀಲ್ಸ್ ಮಾಡಬೇಕಾದ್ರೆ ಪ್ಲಗ್ನ ಹಾಕ್ಬಿಟ್ಟು ಆರಾಮಾಗಿ ರೀಲ್ಸ್ ಮಾಡ್ತಿದ್ದೆ. ಒಂಥರ ಸುಟ್ಟು ಸ್ಮೆಲ್ ಬಂತು. ಏನಪ್ಪ ಅಂತ ಓಡ್ ಬಂದು ನೋಡಿದೆ, ಇದು ಮೆಲ್ಟ್ ಆಗ್ತಾ ಇತ್ತು. ಹಂಗೆ ಕೈ ಹಾಕಕ್ಕೆ ಹೋಗ್ತಾ ಇದ್ದೀನಿ, ಸಡನ್ ಆಗಿ ಆಂಜನೇಯ ಶಾಕ್ ಆಗಿ ತಲೆಗೆ ಐಡಿಯಾ ಕೊಡ್ತು, ಮುಂಡೆದೆ ಮ್ಯಾಲಕ್ಕೆ ಪಾರ್ಸಲ್ ಆಗ್ತೀಯ ಅಂತ. ಆಮೇಲೆ ಸ್ವಿಚ್ ಆಫ್ ಮಾಡ್ಬಿಟ್ಟು ತೆಗ್ದೆ. ಫುಲ್ಲು ಮೆಲ್ಟ್ ಆಗ್ಬಿಡ್ತಾವೆ ಆಟೋಮೆಟಿಕ್ ಆಗಿ. ಕರೆಂಟ್ ಪ್ರಾಬ್ಲಮಾ ಏನೋ ಗೊತ್ತಿಲ್ಲ. ರಿಂಗ್ ಲೈಟ್ ಚೆನ್ನಾಗೈತಿ, ವೈರ್ ಹೋಗೈತೆ ಫ್ರೆಂಡ್ಸ್. ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ನೋಡೋಣ ಫ್ರೆಂಡ್ಸ್, ವ್ಯವಸ್ಥೆ ಮಾಡಕ್ಕೆ ನಾನು ಇಲ್ದಂಗೆ ಆಗ್ಬಿಡ್ತಿದ್ದೆ, ಜಸ್ಟ್ ಮಿಸ್. ಓಕೆ ಫ್ರೆಂಡ್ಸ್, ಅದಕ್ಕೆ ಫ್ರೆಂಡ್ಸ್ ದೇವ್ರಿದ್ದಾನೆ ಅಂತ ಹೇಳೋದು. ಈ ಥರ ಸಣ್ಣ ಪುಟ್ಟ ನಾವು ಆತ್ರದಲ್ಲಿ ನಮಗೆ ಹೆಣ್ಮಕ್ಳಿಗೆ ಹೇಳ್ಬೇಕಂದ್ರೆ ತುಂಬ ಆತ್ರ, ಏನಾರ ಕೆಲಸಗಳಲ್ಲಿ ಯಾವುದೋ ಇದರಲ್ಲಿ ಸಡನ್ನಾಗಿ ಕೈ ಹಾಕ್ಬಿಡ್ತೀವಿ. ಅಂಥ ಟೈಮಲ್ಲೆಲ್ಲ ಕಾಪಾಡೋದೇ ದೇವರು. ಓಕೆ ಫ್ರೆಂಡ್ಸ್, ಫೇಸ್ ಪ್ಯಾಕ್ ಸ್ಪೂನಲ್ಲಿ ಹಚ್ಕೋಬೋದಾ? ನಮ್ಮ ಕೈಗೆ ಏನು ಬರ್ಬರ್ ಬಂದಿದ್ಯಾ? ಕೈಯಲ್ಲಿ ಹಚ್ಕೊಳ್ಳೋಣ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಮದ್ದರಮ್ಮನ್ ಜಾತ್ರೆ ತರ ರೆಡಿ ಆಗ್ಬೇಕು ಫ್ರೆಂಡ್ಸ್. ನಾನು ಜಾತ್ರೆ ಬಿಟ್ಟಿಲ್ಲ, ಜನ ನನ್ನನ್ನೇ ನೋಡ್ಬೇಕು, ರೆಡಿ ಆಗ್ಬೇಕು. ಈಗ ನಾನು ಮಾತಾಡೋದಿಲ್ಲ, ಮಾತಾಡಿದ್ರೆ ಮುಖದಲ್ಲಿರೋ ಫೇಸ್ಬುಕ್ ಎಲ್ಲ ಉದ್ರ ಹೋಗ್ತಿದ್ದೆ. ಮ್ಯೂಟಲ್ಲಿ ಟಿವಿ ನೋಡ್ತೀನಿ, ಸಾರಿ ಟಿವಿ ಸೌಂಡಲ್ಲಿ ಇರ್ತೈತೆ, ನಾನು ಮ್ಯೂಟಲ್ಲಿ ಟಿವಿ ನೋಡ್ತೀನಿ ಫ್ರೆಂಡ್ಸ್. 2 ದಿನ ಐತೆ ಹಬ್ಬ, ಇವಾಗ ಸ್ಟಿಚ್ ಆಗ್ತಾ ಇದೆಯಾ? ಊರ ಹಬ್ಬ ಹಾಕೊಡ್ತಾರಲ್ಲಿ, ಊರಲ್ಲಿ ಗೊತ್ತಿಲ್ಲ. ಸರಿ ಬಾ, ನಾನು ಮಾತಾಡೋಕ್ಕಾಗಲ್ಲ. ಬಾಪಿ ನಾನು ಫೋನ್ ಮಾಡೋ, ನನ್ನ ಫೋನ್ ಪಿಕ್ ಮಾಡಲ್ಲ. ಐ ಆಮ್ ವೆರಿ ಬಿಸಿ. ಫೇಸ್ಬುಕ್ ಹಾಕೊಂಡಾಗ ಬರ್ಬೇಡಪ್ಪ ನನ್ನ ಹತ್ರ. ಇರೋ ನಿಮಿಷ, ಇದು ಅಳತೆ ಮರ್ತೋಗಿದ್ದೀನಿ. ಎಷ್ಟು ಟೈಟೋ ಎಷ್ಟು ಲೂಗೋ ಬೇತಾಳ್ಸ್. ಅದೆಲ್ಲ ಬೇಡಪ್ಪಿ, ಇರುವ ನಿಮಿಷ. ಹೊಸ ಬಟ್ಟೆನ ಮುಡ್ಚಿದ ಜಾಗದಲ್ಲಿ ಇಕ್ಕಿ ಹಳೆ ಬಟ್ಟೆನ ಮಾಡ್ಬಿಟ್ಟೆ. ಇರುವ ನಿಮಿಷ. ಈ ಡ್ರೆಸ್ನ ಇದು ಎಲ್ಲೂ ಹಿಡಿಯೋದು ಬೇಡ, ತೋಳು ಮಾತ್ರ ಅರ್ಧ ಇಂಚು ಮಾತ್ರ ಹಿಡೀಲಿ. ಅರ್ಧ ಇಂಚು ಟೈಟ್ ಹಿಡಿದು, ಇದೇನು ಸೈಡ್ ಏನು ಹಿಡಿಯೋದ್ ಬೇಡ. ಇದೊಂದು ಹಂಗ್ ಹಿಡ್ದಿ, ಅದೇ ಹಿಡಿಯೋದ್ ಬೇಡ. ಮೇಲಗಡೆ ಒಂದು ಹೊಲಿಗೆ ಹಾಕ್ಸು. ಇದನ್ನು ಸೇಮು. ಇವೆರಡು ಹೊಲಿಗೆ ಹಾಕದ್ಮೇಲೆ ಏನ್ ಅಳತೆ ಬತ್ತೈತೆ ಆ ಅಳತೆಗೆ ಇದನ್ನ ಸ್ಟಿಚ್ ಹಾಕ್ಸು. ಇದು ತುಂಬಾ ಲೂಸ್ ಐತೆ, ಆಂಡಾಳಮ್ಮ ತರ ಐತೆ ಇದು. ಅಷ್ಟೇ. ಫೋನ್ ಮಾಡಿದ್ರೆ ನಾನು ಪಿಕ್ ಮಾಡಲ್ಲ, ಅದಕ್ಕೆ ಈಗಲೇ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ 20 ನಿಮಿಷ ಆಯ್ತು. ಇದು ಡ್ರೈ ಆಗಲ್ಲ ಫ್ರೆಂಡ್ಸ್, ಒತ್ತು ಮುಳುಗ್ತಾ ಬಂತಲ್ಲ, ಅದಕ್ಕೋಸ್ಕರ ಮಂದಕ್ಕೆ ಬರೀ ಏರಿಸ್ಬಿಟ್ಟಿದ್ದೀನಿ. ನೆಕ್ಗೆ ಅಪ್ಲೈ ಮಾಡ್ಕೊಂಡ್ರೆಲ್ಲ ಉದ್ರು ಬಿಡ್ತೈತೆ, ಸುಮ್ಮನೆ ಕಿಚ ಪಿಚ ಅನಿಸ್ತೈತೆ ಅಂದ್ಬಿಟ್ಟು. ಈಗ ಒಂದೇ ಭಯ ಫ್ರೆಂಡ್ಸ್, ಇದನ್ನ ಮುಖ ತೊಳೆಯೋಕೆ ಹೋದ್ರೆ ನೀರು ಮನೆ ಎಲ್ಲ ಗಲೀಜಾಗ್ತೈತೆ, ಮತ್ತೆ ತೊಳಿಬೇಕು. ಆಚೆ ಬಂದು ತೊಳೆಯೋಣ ಅಂದರೆ ಪಕ್ಕದಲ್ಲಿ ಸ್ಮಶಾನ, ನಮ್ಮ ಕ್ಲಾಸ್ಮೇಟ್ ಯಾರೋ ಬಂದ್ರು, ಬನ್ರಿ ಅಟ್ಯಾಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಬಂದ್ಬಿಡ್ತಾರೆ ಅಂತ ಭಯ. ಈ ವಿಕಾರವಾದ ಮುಖ ನೋಡಿ. ಮತ್ತೆ ಫೇಸ್ ಪ್ಯಾಕ್ ಹಚ್ಚಿದಾಗ ಸೋಪ್ ಹಾಕಿ ಮುಖ ತೊಳಿಬಾರ್ದು ಫ್ರೆಂಡ್ಸ್, ಅದರಲ್ಲಿರೋ ಫ್ಲೇವರ್ ಎಲ್ಲ ಹೋಗ್ಬಿಡ್ತೈತೆ. ಅದಕ್ಕೆ ನಾನು ಸೋಪ್ ಹಚ್ಚಲ್ಲ. ಬಾ ಒಳಗೆ ಕುಮಾರ್. ಯಾಕೆ ಮರ ಒಳಗೆ ಬರೋಕೆ ಎದುರ್ಕೋತಾ ಇದೆಯಾ? ಭಯ ಪಡಬೇಡ, ಧೈರ್ಯವಾಗಿ ಬಾ. ನಾನಿದ್ದೀನಿ, ಅಫ್ಕೋರ್ಸ್ ನಾನಿದ್ದೀನಿ ಅಂದ್ಬಿಟ್ಟೆ ನಿನ್ ಮನೆ ಒಳಗೆ ಬರ್ತಾ ಇಲ್ಲ ಅನ್ಕೋ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ದೇವ್ರೆ ಯುಗಾದಿಗೆ ಮುಗಿಯೋವರೆಗೂ ನನ್ನ ಮುಖ ಹಿಂಗೆ ಇರಲಪ್ಪ ಪ್ಲೀಸ್ ದೇವ್ರೆ. ಹಂಗೆ ಇರ್ಬೇಕಂದ್ರೆ ನಾನು ಆಯಿಲ್ ಫುಡ್ನ ಅವಾಯ್ಡ್ ಮಾಡಬೇಕು ಫ್ರೆಂಡ್ಸ್. ನಾನು ಫೇಸ್ ಪ್ಯಾಕ್ಗಳು ಹಚ್ತೀನಲ್ಲ, ಆವಾಗ ಕ್ಯಾರೆಟ್ ಆಯಿಲ್ ಹಚ್ಚಲ್ಲ. ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡ್ತಿದೆ ಅವುಗಳ ಮಧ್ಯೆ ಅಂದ್ಬಿಟ್ಟು ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ತೀನಿ ಫ್ರೆಂಡ್ಸ್. ಸಪಾಕ್ ಡಮಕ್ ಟಪಕ್. ವಾಟ್? ನೀನ್ ಮಾತಾಡೋ ಕನ್ನಡನೇ ಅರ್ಥ ಆಗಲ್ಲ, ಇದ್ರಲ್ಲಿ ಇಂಗ್ಲಿಷ್ ಬೇರೆ ಕೇಡು. ಕಮ್. ಏನ್ ಇವತ್ತು ಇಂಗ್ಲಿಷ್ ಜೋರಾಗಿ ಬರ್ತಿದೆ? ಓ, ಫೇಸ್ ಪ್ಯಾಕ್ ಹಾಕಿರೋ ಖುಷಿಗಾ? ಗೋ ಸಂದೇಗೊಂದಿ. ನೀನು ನಿನ್ ಭಾಷೆನೋ ನಿನ್ ಮುಖನೋ ದೇವರೇ ಮೆಚ್ಕೋಬೇಕು. ನನಗಂತೂ ಒಂದು ಅರ್ಥ ಆಗಲ್ಲ. ಕೆಲಸದಿಂದ ಬಂದು ಕತ್ಲೆ ಆದ್ರು 6:15 ಆಯ್ತು. ಬೆನ್ನೋ ಬಂದ್ರೆ ಆಚೆ ಬಂದು ಕುತ್ಕೊಂಡು ಮೊಬೈಲ್ ನೋಡ್ಬಿಟ್ರೆ ಬೆನ್ನೋ ಕಮ್ಮಿ ಆಗ್ತಿತ್ತಂತ ಯಾರು ಹೇಳ್ದವರು?
ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅಪ್ಪಿ ನನ್ನ ಮುಖದಲ್ಲಿ ಏನಾರ ಚೇಂಜಸ್ ಇದೆಯೇ? ನಿನ್ನ ಜೇಬಲ್ ಚೇಂಜಸ್ ಕೇಳ್ತಿಲ್ಲಪ್ಪಿ, ಮುಂದೆ ನನ್ನ ಮುಖ ನೋಡಪ್ಪಿ. ಏನು ಏನಾದ್ರು ಚೇಂಜಸ್ ಇದೆಯೇ? ಏನು ವೈಟ್ ಕಾಣಿಸ್ತದೆ, ಹೀರೋಯಿನ್ ತರ ಕಾಣಿಸ್ತದೆ. ಈ ಡೈಲಾಗ್ ಹೇಳ್ಬೇಡ. ನಮ್ಮ ಫ್ರೆಂಡ್ಸ್ ಎಲ್ಲರೂ ನಾನೇ ಫೋರ್ಸ್ಫುಲ್ ಆಗಿ ಹೇಳ್ಕೊಡ್ತಾ ಇದೀನಿ ಅಂತ ಅನ್ಕೋತಾರೆ. ಹೀರೋಯಿನ್ ಅನ್ಬೇಡಪ್ಪಿ. ನಿನ್ನ ಮನದಳದ ಮಾತೇಳು. ಮನ್ಸೆಲ್ಲಿದೆ? ಮನ್ಸು ಬಟ್ಟೆ ಒಳಗೆ ಕೊಳೆ ಆಗಿದೆ ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿ ಹೇಳು. ಅವಾಗ ನನಗೆ ಇನ್ನೂ ಇಂಟ್ರೆಸ್ಟ್ ಬಂದಿದೆ ನನ್ನ ಗಂಡನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೂಪರ್. ಅಪ್ಪಿ ನೀನ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ಬೇಕಾರೆ ಎಂಡ್ರು ಅಂತ ಮಾತ್ರ ಕಡಿಬೇಡ. ಹಳ್ಳಿ ಭಾಷೆ. ದುಃಖ ಆಯ್ತು. ವಾವ್, ಅಯ್ಯೋ ನನಗೆ ಅನಿಸ್ತೈತೆ ಬರ್ತಾ ಬರ್ತಾ ವೈಟ್ಗೆ ಆಗ್ತಾ ಇದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಈಗ ನಾನು ಫಿಲ್ಟರ್ ಹಾಕಿದ್ರೆ ಇಬ್ಬರಿಗೂ ಫಿಲ್ಟರ್ ಬರಬೇಕು ಫ್ರೆಂಡ್ಸ್. ಅಬ್ಸರ್ವ್ ಮಾಡಿ. ಶಿವಣ್ಣ ನೋಡಿ ಹೆಂಗಾಯ್ತು ಹಂಗೆ ಆಯ್ತು. ಬತ್ತ ವೈಟ್ಗೆ ಆಗ್ತಾ ಇದ್ದೀನಿ. ಕಂಗ್ರಾಚುಲೇಷನ್ ಬ್ರದರ್. ಏನಿದರ ರಹಸ್ಯ? ಸರಿ ಚೆನ್ನಾಗಿ ನೋಡು ಅಪ್ಪಿ. ನಿಜ ಹೇಳಪ್ಪಿ, ಇದು ಹಾರ್ಟ್ ಅಲ್ಲಿ ಮುಟ್ಕೊಂಡು ಹೇಳು. ಹಾರ್ಟ್ ಒಳಗಡೆ ಕೈ ಹಾಕ್ಬಿಟ್ಟು ಹೇಳು. ನಿಜವಾಗ ಊಟ ತಿನ್ವೆ. ನಿಜವಾಗ ವೈಟ್ ಕಾಣಿಸ್ತಾ ಇದ್ದೀನಿ. ದೇವ್ರನೆ ಹ್ಞೂ ನನಗೆ ಗೊತ್ತಾಗ್ತಾ ಇಲ್ಲ ಏನು. ಸನ್ಸ್ಕ್ರೀನ್ ಹಚ್ಚಿದಾಗಿಂದ ಕ್ಯಾರೆಟ್ ಆಯಿಲ್ ಹಚ್ಚಿದಾಗಿಂದ ನಾನು ಈ ಜನ್ಮಕ್ಕೆ ವೈಟಾಗಿ ಆಗ್ತೀನಿ ಇಲ್ಲ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್. ಕೊನೆಗೆ ನನ್ನ ಆಸೆ ಈಡೇ ಇರ್ತೈತೆ. ಸಾಕು, ಇಷ್ಟೇ ಇದ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಬೇಡ. ಪಳ ಒಳ್ದು ಬಿಡ್ತೀನಿ. ಲೈಟಲ್ಲಿ ಆಫ್ ಮಾಡ್ಬೇಕಾಗ್ತೈತೆ ಮನೇಲಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಹಂಗಾರೆ ಇಷ್ಟೊತ್ತು ನೀನ್ ಹೇಳಿ ಸುಳ್ಳ? ಮತ್ತೆ ನಗಿತಾ ಇದೆ ಸೈಕಲ್ ಗ್ಯಾಪ್ ಅಲ್ಲಿ. ಫ್ರೆಂಡ್ಸ್, ಹೂಕೋಸು ಐತಲ್ಲ, ಇದ್ರಲ್ಲಿ ನಾನು ಗೋಬಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಎಲೆಕೋಸು ಗೋಬಿ, ಮಿಕ್ಸ್ ತರಕಾರಿ ಗೋಬಿ, ಬರೀ ಈ ಗೋಬಿ, ಬೀಟ್ರೋಟ್ ಗೋಬಿನೂ ಮಾಡಿದ್ದೀನಿ. ಈ ಹೂಕೋಸಲ್ಲಿ ನಾನು ಲೈಫಲ್ಲೇ ಮಾಡಿಲ್ಲ ಫ್ರೆಂಡ್ಸ್, ಅದಕ್ಕೆ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿರ್ತೀರಾ ಫ್ರೆಂಡ್ಸ್, ನಾವು ಎಲ್ಲ ತರಕಾರಿನ ತರ್ತೀವಿ. ಹಾಕಕ ಎಲ್ಲ ತರಕಾರಿನಿಲ್ಲ, ಇತ್ತೀಚೆಗೆ ಸ್ವಲ್ಪ ತರಕಾರಿಗಳು ತರ್ತಾ ಇದೀವಿ. ಹೂಕೋಸು ಮಾತ್ರ ತಂದೇ ಇಲ್ಲ ಯಾವತ್ತು, ಯಾಕಂದ್ರೆ ಹುಳ ಇರ್ತವೆ ಅಂತ ಅಷ್ಟೇ ಫ್ರೆಂಡ್ಸ್. ಆದ್ರೆ ಇದು ತಂದ ತಕ್ಷಣ ನೋಡಿದ್ರೆ ಹುಳನೇ ಇಲ್ಲ. ಅದೇ ಶಾಕ್ ಆಗುವಂತ ವಿಷಯ ನನಗೆ. ಇಷ್ಟಿಷ್ಟು ದಪ್ಪಕ್ಕೆ ಬಿಡ್ಸಾಕೋತೀನಿ ಫ್ರೆಂಡ್ಸ್. ಎಲ್ಪ್ ಮಾಡ್ಬಾ, ನಿನ್ ಫೇವ್ರೇಟ್ ಅಲ್ಲ ಗೋಬಿ, ನಿನ್ಗೋಸ್ಕರ ಮಾಡ್ತಿರೋದು. ಪೆಟ್ರೋಲು ದೂರದ ಪಯಣ. ಗೊತ್ತಾಯ್ತು ಬಿಡಪ್ಪ. ಫ್ರೆಂಡ್ಸ್, ಊರ್ಗೆ ಹೋಗ್ತಿದ್ದೆ ನಾನು, ಬರ್ತೀನಿ ಅದಕ್ಕೆ. ನಿನ್ ಮಾತ್ರ ಊರಿಗೆ ಹೋಗಲ್ಲ ಅಂತ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಇಷ್ಟ ಇಲ್ದೇ ಇರೋರ್ ಜೊತೆ ಬಾಳ್ಬಾರ್ದು ಇರೋ ಲೆಕ್ಕ. ಆದ್ರೂ ನಾನು ಬಾಳ್ತಾ ಇದೀನಿ. ಅಲ್ಲ ಫ್ರೆಂಡ್ಸ್, ನಾನು ಕೇಳ್ದೆ, ನಾನು ಬರ್ತೀನಿ ಊರಿಗೆ ನಿನ್ ಜೊತೆ ಓಡಾಡ್ಕೊ ಬಂದಂಗ ಆಗ್ತೈತೆ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕು, ಬೇಡ ಹಂಗಿಂಗೆ ಅಂತ. ಡೈರೆಕ್ಟ್ ಆಗಿ ಹೇಳ್ದಿರ ಇಂಡೈರೆಕ್ಟ್ ಆಗಿ ಸುತ್ತಿ ಬಳಸಿ ಬಂದಂಗೆ ಬಿಸಿಲು ಜಾಸ್ತಿ, ಸುಸ್ತಾಗ್ಬಿಡ್ತಿ, ಮೈ ಕೈ ನೋವು ಬರ್ತದೆ, ಈ ತರ ಎಲ್ಲ ಡೈಲಾಗು. ಯಾಕೆ ಕರ್ಕೊಂಡು ಹೋಗಕ್ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನಾನೇನು ನೋಡಕ್ ಚೆನ್ನಾಗಿಲ್ವಾ, ಅಂದವಾಗಿಲ್ಲ, ಸುಂದರವಾಗಿಲ್ವಾ? ನಮಗ್ ನಾವೇ ಬಿಲ್ಡಪ್ ಕೊಟ್ಕೋಬೇಕು. ಯಾರು ಇಲ್ಲಿ ಬಿಲ್ಡಪ್ ಕೊಡಲ್ಲ. ಯಾರಾದ್ರೂ ನಮಗ್ ಬಿಲ್ಡಪ್ ಕೊಡ್ತಿದ್ದಾರೆ ಅಂದ್ರೆ ನಮ್ ಮುಂದೆ ಅವ್ರನ್ನ ನಂಬಾರ್ದು, ನಮಗ್ ನಾವೇ ಬಿಲ್ಡಪ್ ತಗೋಬೇಕು. ಯಾರಾದ್ರೂ ನಮಗ್ ಬಿಲ್ಡಪ್ ಕೊಡ್ತಾವ್ರೆ ನಮ್ ಮುಂದೆ ಅಂದ್ರೆ ದೊಡ್ಡ ಹಳ್ಳ ತೋಡವ್ರೆ ನಮ್ಗೋಸ್ಕರ ಅಂತ. ಶಿವನೊಳಗೆ ಹೋಗ್ತಿದ್ದೆ ಫ್ರೆಂಡ್ಸ್, ನಾಳೆಲ್ಲ ನಾನು ಟಮ್ಮನೆ. ಹುಳನೇ ಇಲ್ವಲ್ಲ ಫ್ರೆಂಡ್ಸ್. ಅಂದ್ರೆ ನಾವ್ ಆನ್ಲೈನ್ ಎಲ್ಲ ತರಕಾರಿ ಬುಕ್ ಮಾಡಿದ್ರೆ ಅದ್ರಲ್ಲಿ ಹುಳ ಇರಲ್ಲ, ಫ್ರೆಶ್ ಆಗಿರೋ ಕೊಡ್ತಾರ, ಹಂಗ ಅರ್ಥ ಆಯ್ತಾ? ಸಂತೆ ತರ್ತಾರೆ ಎಷ್ಟು ಹುಳ ಇರ್ತಿದ್ ಗೊತ್ತಾ ಫ್ರೆಂಡ್ಸ್. ನೋಡಿದ ತಕ್ಷಣನೇ ಬಳಸೋದೇ ಬೇಡ, ಎತ್ತಿಸ್ತು ಬಿಡ ಅನ್ಸ್ಬಿಡ್ತೈತೆ. ಏನಪ್ಪ ಇದೇನು ಅರ್ಥನೇ ಆಗಲ್ಲ ನಮಗೆ. ಇಲ್ಲ ಹುಳ ಸಾಯೋ ಮೊದ್ದು ತೊಡೆದ್ ಕೊಟ್ಟವ್ರೋ ಏನೋ. ಯಾವ್ದಕ್ಕೂ ಉಪ್ಪು ಹಾಕಿ ತೊಳ್ಕೊತೀನಿ.
ನೀರು ಬಗ್ಸ್ಕೊಂಡು ಉಪ್ಪಾಕಿ ತೊಳ್ಕೊಂಡ್ರೆ ಫ್ರೆಂಡ್ಸ್ ಹುಳ ಗಿಳ ಅವು ಇವು ಇದ್ರೆ ಸತ್ತೋಯ್ತವೆ ಅಂತ ಅಷ್ಟೇ. ಉಪ್ಪಾಕಿ ತೊಳ್ಕೊಬೇಕು ತರಕಾರಿಯ. ಅದು ಹೂಕೋಸಲ್ಲಿ ಮಾತ್ರ ಉಪ್ಪು ಹಾಕ್ಲೇಬೇಕು. ಅದ್ರಲ್ಲಿ ಇದ್ರ ಮರ ತರ ಇರ್ತೈತಲ್ಲ, ಈ ಸೊಂದಿಗೊಂದಿ ಯಾವ ಮೂಲೆ ಐತಂತಾನೆ ಗೊತ್ತಾಗಲ್ಲ. ಬೇಯಿಸಿದ್ರ ಮೇಲೆ ತೇಲ್ಕೊ ಬಂದ್ಬಿಡ್ತಾವ ಅನ್ಕೊಳ್ಳಿ. ಅಂದ್ರೆ ಹುಳನು ತಿನ್ಬೋದು. ಇದು ಹೂಕೋಸ ತಾನೇ ತಿಂದಿರ್ತೈತೆ, ಬೇರೆ ಏನ್ ತಿಂದಿರಲ್ಲ, ತಿನ್ಬೋದು ಅಷ್ಟೇ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಇಷ್ಟು ಶಿವಾಗ ಸಾಲಲ್ಲ. ಶಿವಾಗ ಫೇವ್ರೇಟ್ ಫ್ರೆಂಡ್ಸ್ ಗೋಬಿ. ನನಗೆ ಪಾನಿಪುರಿ ಐತೆ, ಶಿವಾಗ ಗೋಬಿ. ಶಿವಾಗ ಒಂದು ಕಾರು ಸಾಕು. ನಾನು ಒಂದ್ 2 ಪೀಸ್ ಟೇಸ್ಟ್ ನೋಡ್ತೀನಿ ಅಷ್ಟೇ. ನನ್ ಗೋಬಿ ಏನು ಅಷ್ಟೊಂದು ಲೈಕ್ ಆಗಲ್ಲ. ಓಕೆ ಫ್ರೆಂಡ್ಸ್, ಇದಕ್ಕೆ ಈಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಸಸ್ಸು ಸಾಸಸ್ ಟೊಮೆಟೊ ಸಾಸ್ ಒಂದು ಎತ್ಕೊತೀನಿ ಫ್ರೆಂಡ್ಸ್. ಚಿಲ್ಲಿ ಸಾಸ್ ಬೇಡ, ಹಸಿಮೆಣಸಿನಕಾಯಿ ಕುಯ್ದು ಹಾಕೋತೀನಿ. ಈಗ ಕ್ವಿಕ್ ಅಂತ ನಾನು ಒಂದು ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಈ ರೀತಿ ಉಪ್ಪಾಕಿ ಬೇಯಿಸಿದ್ದೀನಿ ಫ್ರೆಂಡ್ಸ್. ಇದು ಅರ್ಧ ಭಾಗದಷ್ಟು ಅಷ್ಟೇ ಬೇಯಿಸ್ಕೊತೀನಿ ನಾನು. ಇನ್ನು ಅರ್ಧ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಈ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊತೀನಿ. ಅಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೋತೀನಿ. ಬಿಸಿ ಬಿಸಿ ಗೋಬಿ ಅಂದ್ರೆ ಡಾರ್ಕ್ ಆಗೈತೆ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಬೀಟ್ರೋಟ್ ಹಾಕಿದ್ದೀನಲ್ಲ ಅದಕ್ಕೆ ಕಲರು. ಸೌಂಡ್ ಕಮ್ಮಿ ಕೊಡಿ ಬಾಸ್. ಟಾಮ್ಸ್ ಯು ವಾಂಟ್ಸ್. ಅರ್ಧ ಕಣ್ಣು ಮುಚ್ಚಿ ಅರ್ಧ ಕಣ್ಣಲ್ಲಿ ನೋಡ್ತಾವನೆ ಏನ್ ತಿಂತಾರೆ ನನ್ನ ಬಿಟ್ಟು ಅಂತ. ಚೆನ್ನಾಯ್ತಾ? ಪಕ್ಕ ಹುಳಾನು ಬೇಯಿಸಿರ್ತೀನಿ. ಈ ಟೇಸ್ಟ್ ಐತಂದ್ರೆ ನನಗಿದ್ರ ಒಂಥರ ಸಂತೋಷ. ನನ್ಗೆ ಗೋಬಿ ಅಷ್ಟೊಂದು ಲೈಕ್ ಆಗಲ್ಲ ಫ್ರೆಂಡ್ಸ್. ನಾನೇ ಪಾನಿಪುರಿ ಲವರು. ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ನೀನು ಗೋಬಿ ತಿನ್ಬಿಟ್ಟು ಅದರಲ್ಲಿರೋ ಕ್ಯಾಪ್ಸಿಕಮ್ ಈರುಳ್ಳಿ ಕೊಟ್ಟು ತಿಂತೀನಿ. ನನಗೆ ಅದು ಇಷ್ಟ. ಹಳದೆ ಉಳಿದಿರೋದು ತಿನ್ನೋದಂದ್ರೆ ಇಷ್ಟ ಫ್ರೆಂಡ್ಸ್ ನನಗೆ. ಊಟ
6 ಗಂಟೆಗೆ ಆಯಿತು. ಊಟ ಆದಮೇಲೆ ಸ್ನ್ಯಾಕ್ಸು. ಈಗ 7 ಗಂಟೆ ಫ್ರೆಂಡ್ಸ್, ಸ್ನ್ಯಾಕ್ಸ್ ಇವಾಗ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮು. ಲಕ್ಷ್ಮೀ ಸಿಸ್ಟರ್ ವೆಂಕಟೇಶ್ ಅಣ್ಣವ್ರದ್ದು 19ನೇ ತಾರೀಕು 20ನೇ ವರ್ಷದ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಅಕ್ಕಣ. ಹ್ಯಾಪಿ ಆನಿವರ್ಸರಿ. ದಿಯಾ 19 ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ಚರಿತ್ ಅವ್ರಿಗೆ ಜಾಬ್ ಸಿಕ್ಕೈತೆ. ಆಲ್ ದ ಬೆಸ್ಟ್. ಇನ್ನೂ ಒಳ್ಳೆ ಫ್ಯೂಚರ್ ಇರಲಿ ನಿಮ್ಗೆ. ಆಲ್ ದ ಬೆಸ್ಟ್. ಯಶಿಕಾ ಯಶಸ್ ಹಾಯ್ ಮಕ್ಕಳ. ಹಾಯ್. ವಜ್ರ ಅವರು ಮತ್ತೆ ಅಂಬಿಕಾ ಸಿಸ್ಟರ್ 19ನೇ ತಾರೀಕು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಗಾಯತ್ರಿ ಸಿಸ್ಟರ್ ವೆಂಕಟೇಶ್ ಅಣ್ಣ 21ನೇ ತಾರೀಕು ಆನಿವರ್ಸರಿ ಸಂಕತ್ ಕಟ್ಟೆಯಿಂದ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಶ್ರವಂತ್ ಗೌಡ SSLC ಎಕ್ಸಾಮ್ ಆಲ್ ದ ಬೆಸ್ಟ್ ಮಗ. ಆಲ್ ದ ಬೆಸ್ಟ್. ಪ್ರಾಜೆಕ್ಟ್ ಅಣ್ಣ 20ನೇ ತಾರೀಕು ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ವೈಷ್ಣವಿ ಅವ್ರ SSLC ಎಕ್ಸಾಮ್ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನೇತ್ರ ಸಿಸ್ಟರ್ ಹಾಯ್. ಹಾಯ್. ಮುರಳಿ ಗೋಪಾಲ್ ಅಣ್ಣ 20ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಸಿಂಚರ ಸಿಸ್ಟರ್ ಹಾಯ್. ಹಾಯ್. ಸ್ವಾತಿ 20ನೇ ತಾರೀಕು ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ. ಗುಡ್ ನೈಟ್. ಬಾಯ್. ಗುಡ್ ನೈಟ್.